Good morning, students. So in the previous class we were discussing the lesson number 1, that is safety rules, and in previous class we discussed about the safety at school and some safety rules that are at home. Okay, so today we are going to discuss about the safety in the playground. There are some kind of safety rules that we should follow while playing in the playground also. Okay, so let's see what are those. Safety in the playground. In the playground. So, when you go to play in the playground, you should not push each other. Yes, see, you are playing with your friends, so you should not push them. See, some kind of rules are there. Never push your friends while playing. Yes, you should never push your friends while playing, because you all are friends firstly. Second one, if you push each other, you will fall downside, and what will happen? You may hurt and it will bleed. Is it? So never push your friends while playing is very important. Next rule is follow all the rules of the games you play. So if you are playing a particular game, there are some rules which are related to your game. So you should follow them. You should follow the certain rules which are there in your game. Okay. Next, do not fly kites from the rooftops, as you may fall down, fly kites in the park or in the open ground. Yes. So ಕೆಲವೊಂದು ಜನ ಏನು ಮಾಡ್ತಾರೋ ಮನಿ ಮ್ಯಾಗಿ ಮೇಲಿಂದ ಗಾಳಿಪಟನ ಹಾರಿಸ್ತಾರೆ. ಕೈಟ್ ಅಂದ್ರೇನು ಗಾಳಿಪಟ. ಇಟ್ಸ್ ನಾಟ್ ಎಟ್ ಆಲ್ ಸೇಫ್ ಫಾರ್ ಯು, ಬಿಕಾಸ್ ಸ್ವಲ್ಪ ಕಾಲಾದರೂ ಜಾರ್ತಂದ್ರೆ ನೀವೇನು ಮಾಡ್ಬೋದು, ಕೆಳಗೆ ಬೀಳೋ ಚಾನ್ಸಸ್ ಇರ್ತಾವ. ಸೊ ವೇರ್ ಯು ಶುಡ್ ಫ್ಲೈ ದ ಕೈಟ್, ಎಲ್ಲಿ ನೀವು ಗಾಳಿಪಟನ ಹಾರಿಸ್ಬೇಕು? ಪ್ಲೇಗ್ರೌಂಡ್ ಒಳಗೆ. ಓಕೆ, ಪ್ಲೇಗ್ರೌಂಡ್ ಅಥವಾ ಪಾರ್ಕ್, ಮನೆ ಹತ್ರ ಪಾರ್ಕ್ ಅದು ಇದ್ದು ಅಂದ್ರೆ ಅಲ್ಲಿ ಪಾರ್ಕ್ ಒಳಗೆ ಅಥವಾ ಎಲ್ಲೇ ಓಪನ್ ಗ್ರೌಂಡ್ ಒಳಗೆ, ಪ್ಲೇಗ್ರೌಂಡ್ ಒಳಗೆ ನೀವು ಗಾಳಿಪಟನ ಹಾರಿಸ್ಬೋದು. ಇಟ್ಸ್ ಸೇಫ್ ಫಾರ್ ಯು. ಓಕೆ. ನೆಕ್ಸ್ಟ್, ಡು ನಾಟ್ ಹಿಟ್ ಎನಿಮಲ್ಸ್ ಅರೌಂಡ್ ಆರ್ ಇನ್ ದ ಪ್ಲೇಗ್ರೌಂಡ್. You should not hurt the animals like dogs, cats, any animals, because ಅವು ನಮಗೇನು ಮಾಡಿದಂಗಿಲ್ಲ, ಅವು ತಮ್ಮ ಪಡೆಯಿಂದ ತಾವು ಹೋಗ್ತಿರ್ತಾವ. ಸೊ ನೀವೇನು ಮಾಡಕ್ಕೆ ಹೋಗ್ಬಾರ್ದು, ಅವ್ರ ಕಲ್ಲು ಒಗೆಯೋದಾಗಲಿ, ಕಟ್ಗೆ ತೊಗೊಂಡು ಬಡಿಯೋದಾಗಲಿ ಮಾಡಬಾರ್ದು. ಇಟ್ಸ್ ನಾಟ್ ಎಟ್ ಆಲ್ ಗುಡ್ ಫಾರ್ ಯು ಆ್ಯಂಡ್ ಇಟ್ ಈಸ್ ಆಲ್ಸೋ ನಾಟ್ ಸೇಫ್ ಫಾರ್ ಯು. ಓಕೆ. ಇಫ್ ಆ ನಾಯಿ ಏನು ಬಂದು ವಾಪಸ್ ನಿಮಗೆ ಕಡಿದು ಬಿಡ್ತಂದ್ರೆ ಏನಾಗ್ಬೋದು, ನಿಮಗೆ ಹರ್ಟ್ ಆಗುತ್ತಾ? ಎಸ್. ಸೊ ಅಷ್ಟೆಲ್ಲ ಆಗೋದ ಬೇಡ ಅಂತ ಹೇಳಿ ನೀವೇನು ಮಾಡೋಕ್ಕೆ ಹೋಗ್ಬಾರ್ದು, ಎನಿಮಲ್ಸನ್ನು ಹಿಟ್ ಮಾಡೋಕ್ಕೆ ಹೋಗ್ಬಾರ್ದು. ಓಕೆ. ನೆಕ್ಸ್ಟ್, ಆಲ್ವೇಸ್ ವೇಟ್ ಫಾರ್ ಯುವರ್ ಟರ್ನ್ ಆನ್ ದ ಸ್ವಿಂಗ್ಸ್ ಅಂದರೆ ಏನು? ಈಗ ಜೋಕಾಲಿ ಎಲ್ಲಿರ್ತಾವೆ? ಪ್ಲೇಗ್ರೌಂಡ್ ಒಳಗೆ ಇರ್ತಾವೆ ಜೋಕಾಲಿ. ಅದೇನು ಮಾಡಬೇಕು, ಒಬ್ರದ್ದು ಆಗೋತನ ನೀವೇನು ಮಾಡಬೇಕು, ಪೇಷಂಟ್ಲಿ ವೇಟ್ ಮಾಡಬೇಕು. ಪೇಷನ್ಸ್, ಯು ಶುಡ್ ಹ್ಯಾವ್ ಸಮ್ ಕೈಂಡ್ ಆಫ್ ಪೇಷನ್ಸ್. ಸೊ ವೇಟ್ ಫಾರ್ ಯುವರ್ ಟರ್ನ್. ಅವ್ರಿಗೆ ಅವ್ರಿಗೆ ಪುಷ್ ಮಾಡಿ ನೀವು ಹೋಗಿ ಆಟ ಆಡೋದಾಗಲಿ, ಡೋಂಟ್ ಡೂ ದ್ಯಾಟ್. ಓಕೆ. ಸೊ ವೇಟ್ ಫಾರ್ ಯುವರ್ ಟರ್ನ್ ಆನ್ ದ ಸ್ವಿಂಗ್. ನೆಕ್ಸ್ಟ್, ಡು ನಾಟ್ ಪ್ಲೇ ನಿಯರ್ ಥಾರ್ನಿ ಹೆಡ್ಜಸ್ ಆರ್ ಬಾರ್ಡ್ ವೈರ್ಸ್. ಸೊ ಬಾರ್ಡ್ ವೈರ್ಸ್ ಅಂದರೆ ಏನು? ಕಿತ್ತೋಗಿರುವಂಥ ವೈರ್ಸ್ ಬಿದ್ದಿರ್ತಾವೆ ಕೆಳಗಡೆ, ಅದ್ರ ಹತ್ರ ಆಟ ಆಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ಕೆಲವೊಂದು ವೈರ್ಗಳು ಕಿತ್ತೋಗಿರುವಂಥ ವೈರ್ಗಳಿಗೂ ಏನು ಬರ್ತಿರ್ತಾವೋ, ಕರೆಂಟ್ ಪಾಸ್ ಆಗ್ತಿರುತ್ತೆ. ಹೌದಾ? ಸೊ ಏನಾಗ್ಬೋದಾಗಿತ್ತು, ನಿಮಗೆ ಕರೆಂಟ್ ಶಾಕು ಹತ್ಬೋದು. ಹೌದಾ? ಸೊ ಟ್ರೈ ಟು ಅವಾಯ್ಡ್ ಪ್ಲೇಯಿಂಗ್ ನಿಯರ್ ದ ಥಾರ್ನಿ ಹೆಡ್ಜಸ್ ಆ್ಯಂಡ್ ಬಾರ್ಡ್ ವೈರ್ಸ್. ಓಕೆ. ಸೊ ದೀಸ್ ಆರ್ ದಿ ಸಮ್ rules, safety rules that you should follow in the playground. Write down. The first safety rule is never push each other. Never push your friends while playing. ಆಟ ಆಡುವಾಗ ಒಬ್ಬರನ್ನೊಬ್ಬರ ಏನು ಮಾಡಬಾರ್ದು, ಪುಷ್ ಮಾಡಬಾರ್ದು. Second, follow all the rules of the games. Follow all the rules of the games. Games.
you play. ನೀವು ಆಟ ಆಡುವಂಥ ಏನು ಗೇಮ್ಸ್ ರೂಲ್ಸ್ ಅನ್ನು ಫಾಲೋ ಮಾಡಿ. ಥರ್ಡ್ ಒನ್ ಇಸ್ ಡು ನಾಟ್ ಹಿಟ್ ಎನಿಮಲ್ಸ್. ಎನಿಮಲ್ಸ್ ಅನ್ನು ಹಿಟ್ ಮಾಡಬಾರ್ದು. ಡು ನಾಟ್ ಹಿಟ್ ಎನಿಮಲ್ಸ್ around or in the playground. Always wait for your turn. Always wait for your turn on the swing. Okay, so these are the some rules that you should follow in the playground. Okay, first one is never push your friends while playing. Next, follow all the rules of the games you play. Next, do not hit animals around or in the playground. Next, always wait for your turn on the swing. ಸೊ ಇನ್ನೊಂದು ಅಂತಂದ್ರೆ ಈಗ ಒಬ್ಬರು ಜೋಕಾಲಿ ಆಡ್ತಿರ್ತಾರೆ, ಸ್ವಿಂಗನ್ನು ಆಡ್ತಿರ್ತಾರೆ. ಅದ್ರ ಮುಂದ್ಗಡೆ ಆಗಲಿ ಹಿಂದ್ಗಡೆ ಆಗಲಿ ನಿಂತ್ಕೊಳ್ಳೋಕೆ ಹೋಗ್ಬಾರ್ದು. ಬಿಕಾಸ್ ಸ್ವಿಂಗ್ ಹೆಂಗೆ ಹೋಗ್ತಿರುತ್ತೋ ಟರ್ನ್ ಆಗ್ತಿರುತ್ತೆ ಹಿಂಗೆ ಹಿಂಗೆ, ಹೌದಾ? ಸೊ ನೀವು ಮುಂದೆ ನಿಂತ್ಕೊಂಡ್ರೆ ನಿಮ್ಗೆ ಏನಾಗ್ಬೋದು, ಹಿಂಗೆ ಬಡ್ದು ನೀವು ಕೆಳಗೆ ಬೀಳ್ಬೋದು, ಹೌದಾ? ಸೊ ಡೋಂಟ್ ಡೂ ದ್ಯಾಟ್. ಸೊ these are the some safety rules that you should follow while you are playing in the playground. Okay. So next, some of the safety rules that you should follow on the road. Yes, some kind of rules that you should follow on the road. So let's see which kind of rules you should follow on the road. First one is follow traffic lights and road signs. So there are some rules on the road. ರೋಡ್ ಮೇಲೆ ನಡೆಯೋರಿಗಾಗಲಿ ಗಾಡಿ ಓಡಿಸೋರಿಗಾಗಲಿ ಕೆಲವೊಂದು ರೂಲ್ಸ್ ಅದಾವ. ಸೊ ಟ್ರಾಫಿಕ್ ರೂಲ್ಸ್ ನಾವೇನಂತೀವಿ ಅವ್ರಕ್ಕ ಟ್ರಾಫಿಕ್ ರೂಲ್ಸ್, ವಿ ಕಾಲ್ ದೆಮ್ ಟ್ರಾಫಿಕ್ ರೂಲ್ಸ್, ಹೌದಾ? ಆ್ಯಂಡ್ ರೋಡ್ ಸೈನ್ಸ್ ಇರ್ತಾವ, ಅವೆಲ್ಲ ನಾವೇನು ಮಾಡಬೇಕು, ಫಾಲೋ ಮಾಡಬೇಕು. ಇಫ್ ಯು ಡು ನಾಟ್ ಫಾಲೋ, ವಾಟ್ ವಿಲ್ ಹ್ಯಾಪನ್? ಅ ಟ್ರಾಫಿಕ್ ಪೊಲೀಸ್ ಇಸ್ ದೇರ್, he will punish us. Okay, so try to avoid that. Next one, before crossing the road, look on the both sides. See, if you are going to cross the road, look both sides, look right side, look left side also. If any vehicles are coming, then do not cross the road. If no vehicles are there, then you can pass out the or you can cross the road. Okay, next, cross the road only at the zebra crossing and walk on the footpath. ಎಲ್ಲಿ ನೀವು ರೋಡ್ ಕ್ರಾಸ್ ಮಾಡಬೇಕು, ಜಿಬ್ರಾ ಕ್ರಾಸಿಂಗ್ ಅಂತ ಬರುತ್ತೆ. ಅಂದ್ರೆ ಇಟ್ ಈಸ್ ದೀಸ್ ಆರ್ ದಿ ಸೇಫ್ ರೋಡ್ಸ್. ಜಿಬ್ರಾ ಕ್ರಾಸಿಂಗ್ ಒಳಗೇನು ಬ್ಲ್ಯಾಕ್ ಮತ್ತು ವೈಟ್ ಕಲರ್ ಏನಾಗಿರ್ತಾರಲ್ಲೇ ಪಟ್ಟಿ ಇರ್ತಾವ, ದಟ್ಸ್ ಕಾಲ್ಡ್ ಅ ಜಿಬ್ರಾ ಕ್ರಾಸಿಂಗ್. ಆಲ್ವೇಸ್ ಕ್ರಾಸ್ ದ ರೋಡ್ ದೇರ್. ಜಿಬ್ರಾ ಕ್ರಾಸಿಂಗ್ ಮೇಲ್ಗಡೆ ನಡ್ಕೊಂಡು ಹೋಗೋ ರೋಡ್ ಕ್ರಾಸ್ ಮಾಡಬೇಕು. ಇಟ್ಸ್ ಸೇಫ್ ಫಾರ್ ಯು. ಓಕೆ, ನೆಕ್ಸ್ಟ್, ಆಲ್ವೇಸ್ ಟ್ರೈ ಟು ಯೂಸ್ ಸಬ್ವೇಸ್ ಟು ಕ್ರಾಸ್ ಬಿಸಿ ರೋಡ್ಸ್. ಬಿಸಿ ರೋಡ್ಸ್ ಅಂದರೆ ಏನು? ಭಾಳ ವೆಹಿಕಲ್ಸ್ ಅಡ್ಡಾಡ್ತಿರ್ತಾವೆ, ಓಡಾಡ್ತಿರ್ತಾವೆ, ಅದಕ್ಕೆ ಬಿಸಿ ರೋಡ್ಸ್ ಅಂತೀವಿ ನಾವು. ಬಿಸಿ ಇರ್ತದ ಆ ಟೈಮ್ ಒಳಗೆ ನೀವೇನು ಮಾಡಬಾರ್ದು, ಸಬ್ವೇಯನ್ನು ಯೂಸ್ ಮಾಡ್ಕೊಂಡು ರೋಡ್ ಕ್ರಾಸ್ ಮಾಡೋಕ್ಕೆ ಹೋಗ್ಬಾರ್ದು. ಇಟ್ಸ್ ನಾಟ್ ಎಟ್ ಆಲ್ ಸೇಫ್. ಓಕೆ, ಬಿಕಾಸ್ ವೆಹಿಕಲ್ಸ್ ಹೆಂಗೆ ಬರ್ತಿರ್ತಾವೆ, ಭಾಳ ಫಾಸ್ಟಾಗಿ ಬರ್ತಿರ್ತಾವೆ. ಕೆಲವೊಮ್ಮೆ ಅವ್ರ ಡ್ರೈವರ್ಸದ್ದು ಏನು ಅದು ಅವ್ರ ಕಂಟ್ರೋಲ್ ತಪ್ಪಿ ಬಿಡ್ತಂದ್ರೆ ಆಕ್ಸಿಡೆಂಟ್ಸ್ ಆಗೋ ಚಾನ್ಸಸ್ ಇರ್ತಾವೆ. ಸೊ ಟ್ರೈ ಟು ಅವಾಯ್ಡ್ ದ್ಯಾಟ್ ಆಲ್ಸೋ. ನೆಕ್ಸ್ಟ್, ಡು ನಾಟ್ ಗೆಟ್ ಆನ್ ಆರ್ ಆಫ್ ಮೂವಿಂಗ್ ಬಸ್. ಆಲ್ವೇಸ್ ಸ್ಟ್ಯಾಂಡ್ ಇನ್ ಅ ಕ್ಯೂ ಆ್ಯಂಡ್ ವೇಟ್ ಫಾರ್ ಯುವರ್ ಟರ್ನ್. ಸೊ ಮೂವ್ ಆಗ್ತಿರುವಂಥ ಬಸ್ ಒಳಗಿಂದ ಹತ್ತೋದಾಗಲಿ ಇಳಿಯೋದಾಗಲಿ ಮಾಡಬಾರ್ದು. ಇಟ್ಸ್ ನಾಟ್ ಎಟ್ ಆಲ್ ಸೇಫ್ ಫಾರ್ ಯು. ಬಿಕಾಸ್ ಅದು ಒಂದೇ ಬಸ್ ಹೋಗ್ತಿರಂಗಿಲ್ಲ ರೋಡ್ ಮೇಲೆ, ಇನ್ನು ಉಳಿಕಿದ್ದು ವೆಹಿಕಲ್ಸು ಓಡಾಡ್ತಿರ್ತಾವ. ಸೊ ನೀವು ಇಳಿಯೋ ಟೈಮಿಗೆ ಹತ್ತೋ ಟೈಮಿಗೆ ಯಾವುದಾದ್ರೂ ಬಸ್ ಅಥವಾ ಗಾಡಿ ಬಂದು ನಿಮಗೆ ಹಿಟ್ ಮಾಡಿಬಿಡ್ತಂದ್ರೆ ಆಕ್ಸಿಡೆಂಟ್ ಆಗಿಬಿಡುತ್ತೆ, ಹೌದಾ? ಆಲ್ವೇಸ್ ವೇಟ್ ಫಾರ್ ಯುವರ್ ಟರ್ನ್. ನಿಮ್ಮ ಟರ್ನ್ದು ವೇಟ್ ಮಾಡಬೇಕು. ಸ್ವಲ್ಪ ಲೇಟ್ ಆಗುತ್ತಾ ಆಗಲಿ, ಬಟ್ ಇಟ್ ವಿಲ್ ಬಿ ಸೇಫ್ ಫಾರ್ ಯು. ಓಕೆ, ಡು ನಾಟ್ ಬಿ ಇನ್ ಹರಿ. ನೆಕ್ಸ್ಟ್, ಡು ನಾಟ್ ಪುಟ್ ಎನಿ ಪಾರ್ಟ್ ಆಫ್ ಯುವರ್ ಬಾಡಿ ಔಟ್ ಆಫ್ ಅ ಮೂವಿಂಗ್ ವೆಹಿಕಲ್ ವೈಲ್ ಟ್ರಾವೆಲಿಂಗ್. See, if you are traveling in a bus, if you are traveling in a car, wherever you travel in any vehicle, don't put any of your body parts out of the window. ಮೂವ್ ಆಗ್ತಿರುವಂಥ ವೆಹಿಕಲಿಂದ ನಿಮ್ಮ ಕೈ ಆಗಲಿ, ಕಾಲಾಗಲಿ ಮತ್ತು ಅಥವಾ ನಿಮ್ಮ ತಲೆ ಆಗಲಿ ವಿಂಡೋಯಿಂದ ಹೊರಗಡೆ ತೆಗಿಬಾರ್ದು. ಇಟ್ಸ್ ಆಲ್ಸೋ ನಾಟ್ ಅಟ್ ಆಲ್ ಸೇಫ್. ಓಕೆ, ನೆಕ್ಸ್ಟು
ಎಸ್ ವಿಯರ್ ಸೀಟ್ ಬೆಲ್ಟ್ಸ್ ವೈಲ್ ರೈಡಿಂಗ್ ಇನ್ ಅ ವೆಹಿಕಲ್. ಸೊ ಈಗ ಬೈಕ್ ಮೇಲೆ ಹೋಗುವಾಗಲಿ ಕಾರ್ ಹೋಗುವಾಗ ಎಸ್ಪೆಷಲಿ ಏನಿರ್ತಾವೋ ಸೀಟ್ ಬೆಲ್ಟ್ಸ್ ಇರ್ತಾವ. ಸೊ ಯು ಶುಡ್ ವಿಯರ್ ದ ಸೀಟ್ ಬೆಲ್ಟ್ಸ್. ಓಕೆ, ಯಾಕಂದ್ರೆ ಯಾಕೆ ಸೀಟ್ ಬೆಲ್ಟ್ಸ್ ಹಾಕೋತಾರ? ಯು ನೋ ದ್ಯಾಟ್ ಏನಾಗ್ಬೋದು, ಕೆಲವೊಮ್ಮೆ ಸಡನ್ನಾಗಿ ಯಾವುದೋ ಎನಿಮಲ್ ಬಂದು ಅಡ್ಡ ಬಂದುಬಿಡ್ಬೋದು. ಯಾವುದಾದ್ರೂ ಒಂದು ಗಾಡಿ ಸಡನ್ನಾಗಿ ಮುಂದ್ಗಡೆ ಬಂದುಬಿಡ್ತಂದ್ರೆ ಡ್ರೈವರ್ ಏನು ಮಾಡ್ತಾನೋ ಜೋರಾಗಿ ಬ್ರೇಕ್ ಹಾಕಿಬಿಡ್ತಾರೆ. ಸೊ ಆ ಟೈಮಲ್ಲಿ ನೀವು ಸೀಟ್ ಬೆಲ್ಟನ್ನು ಹಾಕ್ಕೊಂಡಿದ್ರೆ ನೀವೇನು ಮಾಡ್ತೀರಿ, ಹಿಂಗೆ ಮುಂದ್ಗಡೆ ಹೋಗಂಗಿಲ್ಲ, ಸ್ಟಿಫ್ ಆಗಿ ಕೂಡ್ತೀರಿ. ಇಫ್ ಸೀಟ್ ಬೆಲ್ಟ್ ಇರ್ಬೇಕಂದ್ರೆ ನೀವು ಹಿಂಗೆ ಮಾಡಿ ಮುಂದೆ ಹೋಗಿ ನಿಮ್ಮ ತಲೆ ಬಡಿಬೋದು, ನಿಮ್ಮ ಮೂಗು ಹೊಡಿಬೋದು ಮುಂದೆ ಹೊಡೆದು, ಹೌದಾ? ಸೊ ದ್ಯಾಟ್ಸ್ ಬಿಕಾಸ್ ವಿ ವಿಯರ್ ದ ಸೀಟ್ ಬೆಲ್ಟ್ಸ್ ವೈಲ್ ರೈಡಿಂಗ್ ದ ಬೈಕ್ ಆರ್ driving the car also. Always wear the seat belt. It's also safe for you. Okay, so these are some safety rules that you should follow on the road. Okay, so this is enough for today. Tomorrow we will discuss about some of the questions are there in the page number 108 and 109. We will discuss it in tomorrow's class, and we will study about the first aid. Okay, what is first aid, how it takes place, what is the use of first aid, all the remaining things we will study in tomorrow's class.